ಅಧ್ಯಕ್ಷರಾದ ಶ್ರೀ ದೇವೇಂದ್ರಪ್ಪ ಸರ್ ಅವರು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸನ್ಮಾನಿತರಾಗಿ ಆಗಮಿಸಿದ ಕನಸು ಅಕಾಡೆಮಿಯ ಉಪನ್ಯಾಸಕರಾದ ಗೋವಿಂದರಾಜ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕೆಂದು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಹಿರಣ್ಣ ಲೇಖಕರು ಹಾಗೂ ಸಂಘಟನಾಕಾರರಾಗಿ ಈ ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ತಂಪಾದ ಗಾಳಿಯಲ್ಲಿ ಇಂಪಾದ ವೇದಿಕೆಯಲ್ಲಿ ಕುಳಿತಂತ ತಮ್ಮೆಲ್ಲರಿಗೂ ನನ್ನ ಮೊದಲದಾಗಿ ನಮಸ್ಕಾರಗಳು. ಈ ದಿನದಲ್ಲಿ ನಾನು ಸ್ವಾಗತ ಕೋರುವಳಾಗಿದ್ದೇನೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ದೇವೇಂದ್ರಪ್ಪ ಸರ್ ಅವರಿಗೆ ನನ್ನ ಕಡೆಯಿಂದ ಹಾಗೂ ಎಲ್ಲರ ಕಡೆಯಿಂದ ಸ್ವಾಗತ. ಅಕಾಡೆಮಿ ಕಡೆಯಿಂದ ರಾಯಚೂರು ಗೋವಿಂದಪ್ಪ ಸರ್ ಇವರಿಗೆ ಸಹ ಸ್ವಾಗತವನ್ನು ಕೋರುವಳಾಗಿದೆ. ಮತ್ತೆ ಈರಿನ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೋರುವಳಾಗಿದೆ. ಸಹ ಸ್ವಾಗತವನ್ನು ಕೋರುವಳಾಗಿದೆ. ವಿದ್ಯಾರ್ಥಿಗಳಿಂದ ಸನ್ಮಾನ ಕಾರ್ಯಕ್ರಮ. ಕನಸು ಅಕಾಡೆಮಿ ರಾಯಚೂರು ವತಿಯಿಂದ ಮತ್ತು ನನ್ನ ಹಳೆ ವಿದ್ಯಾರ್ಥಿಯಾಗಿರುವಂತಹ ಈರಣ್ಣ ಅವರ ವತಿಯಿಂದ ಗುರು ಪೂರ್ಣಿಮೆಯ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಇವತ್ತು ನಮ್ಮ ಕನಸು ಅಕಾಡೆಮಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿರುವಂತಹ ಆತ್ಮೀಯರಾಗಿರುವಂತಹ ಡಿ ಕೆ ಸರ್ ಅವರೇ, ನನ್ನ ವಿದ್ಯಾರ್ಥಿಯಾಗಿರುವಂತಹ ಈರಣ್ಣ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ನನ್ನ ಮಿತ್ರರಾಗಿರುವಂತಹ ಕನಸು ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂತಹ ರವಿಕುಮಾರ್ ಸರ್ ಅವರೇ ಮತ್ತು ನನ್ನೆಲ್ಲ ಕನಸು ಅಕಾಡೆಮಿಯ ಸ್ಪರ್ಧಾರ್ಥಿಗಳೇ ಅಥವಾ ವಿದ್ಯಾರ್ಥಿಗಳಿಗೂ ಆಶ್ಚರ್ಯ ಆಗಿರ್ಬೋದು. ಗುರುವಂದನಾ ಕಾರ್ಯಕ್ರಮ ಇವತ್ತು ಯಾಕೆ ಬಂದಿದೆ, ಗುರು ಪೂರ್ಣಿಮೆ ಮುಗಿತ ಇವತ್ತು ಕಳೆದ 2012-13 ಸೊ ಈ ಒಬ್ಬ ವಿದ್ಯಾರ್ಥಿ ಸೇವಾ ಕಾಲೇಜ್ ಅಂತಿದೆ ಗೊತ್ತಿರ್ಬೋದು, ಆರಂಭದಲ್ಲಿ ಒಂದು ಕಾಲೇಜ್ ಇತ್ತು. ನಾನು ಆಗುತ್ತಾನೆ 2011ರಲ್ಲಿ PG ಮುಗಿಸ್ಕೊಂಡಿದ್ದೆ. ಸೆಟ್ ಆಫ್ ಮಾಡಿಲ್ಲ, ಕಮರ್ಸ್ ಸೆಟ್ ಆಫ್ ಪ್ರೋಗ್ರಾಮ್ ಇತ್ತು. ಸೊ ಅಲ್ಲಿ ಕಲ್ಚರಲ್ ಇವೆಂಟ್ಸ್ ಮಾಡಿಸಿದ್ರೆ ಸರಿ ಅಂತ. ಮತ್ತು ಅದು ಎರಡು ಹೋಗಿ ನಾವು ಯಾವಾಗಂದ್ರೆ ಸಾಟರ್ಡೆ ಸಂಡೇ ನಾವು ಫ್ರೀ ಯಾವಾಗ ಇರ್ತಿದ್ವಿ ಅವಾಗ ಹೋಗಿ ಒಬ್ಬರಿಗೆ ಸ್ವಲ್ಪ ಕಲ್ಚರಲ್ ಇವೆಂಟ್ಸು ಜೊತೆಗೆ ಪಾರ್ಟ್ ಒಂದು ಮಾಡಿದ್ವಿ. ಸೊ ಆವಾಗ ಕಲ್ಚರಲ್ ಹೋದ ಆವಾಗ ಹೆಂಗೆ ಒಂಥರ ವಿಚಿತ್ರ ಇದ್ದ ಕಿರಣ ಎಲ್ಲರ ಜೊತೆ ನಾಚಗಳವ ಎಲ್ಲ ಬರಪ್ಪ ಅಂದ್ರೆ ಇದೆ ನೋಡೋದು. ಸೊ ಡ್ಯಾನ್ಸ್ ಮಾಡೋದು ಅಂದ್ರೆ ಒಳ್ಳೆ ನಾವು, ನಾಟಕ ಮಾಡೋದ್ರು ಒಳ್ಳೆ ನಾವು, ಎಲ್ಲದಕ್ಕಿಂತ ಇದೇ ನಮ್ಮ ಜಗತ್ಕಲ್ ಪಕ್ಕದಲ್ಲಿರ್ತಕ್ಕಂಥ ಮನ್ಸ್ತಾಪುರ ಗ್ರಾಮದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಅಲ್ಲಿ ಹುಟ್ಟು ಅಲ್ಲಿ ಹುಟ್ಟಿಗೆ ಅಂತ ಬಂದ. ಸೊ ಅವಾಗೆಲ್ಲ ಅಷ್ಟೇ ಇದ್ದ, ನಾವೆಲ್ಲ ಬೈತಾ ಇದ್ದೇವೆ. ಸೊ ಹಿಂಗೆ ಆದ್ರೆ ಹಿಂಗೆಲ್ಲ ಈ ಥರ ಎಲ್ಲ ಹೋಗ್ಬೋದು. ಯಾಕಂದ್ರೆ ಇವತ್ತಿನ ನಾವು ನಾಚ್ಕೊಂಡು ಬಿಟ್ಟರೆ ನಮ್ಮನ್ನ ಹಿಂದೆ ತುಳಿತಾರೆ. ಬಟ್ ಮುಂದೆ ಬರೋದು ಯಾವಾಗ ಅಂತಂದ್ರೆ ನಾವು ಪ್ರತಿಯೊಂದನ್ನು ಕಲಿಬೇಕು. ಬೇರೆ ಕಡೆ ಆ ಪುಸ್ತಕವನ್ನು ಕೂಡ ನಮ್ಮ ಕೈಗೆ ಇನಾಗ್ರೇಷನ್ ಮಾಡಿದ್ವಿ.
ಸುಮಾರು 12 ವರ್ಷ 11-12 ವರ್ಷ ಇದ್ರೆ ಅವತ್ತು ನೋಡಿದವನು ಮತ್ತು ಇವತ್ತೇ ನಿನ್ನೆ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಸರ್ ಈಗ ಹುಡುಗ ಪೂರ್ಣಿಮೆ ಐತಿ ಶುಭಾಶಯಗಳು ಸರ್ ಅಂತಂದ. ನಾನು ಅಂದ್ಕೊಂಡೆ ಯಾವ ಹುಡುಗರು ಮಾಡಿಲ್ಲ, ಮೆಸೇಜ್ ಮಾಡಿದ್ದಾರೆ. ನಾನು ಗುಲಾಮರಾಗ್ರಿ ಅಂತ ಹೇಳ್ತಾ ಇಲ್ಲ, ಬಟ್ ಗುರುವಿನ ಅನುಸರಣೆ ಮಾಡ್ತಾ ಇದ್ರೆ, ಗುರುವಿನ ಮಾತುಗಳನ್ನ ಪಾಲಿಸ್ತಾ ಇದ್ರೆ ಒಂದಲ್ಲ ಒಂದು ದಿನ ನಿಮ್ಮ ಗುರಿಯನ್ನ ತಲುಪುತ್ತೇನೆ ಅನ್ನೋದು ಮಾತ್ರ ಹೇಳಬಲ್ಲೆ ನಾನು. ಯಾಕಂದ್ರೆ ನನ್ನ ಸರ್ ಹೇಳ ಫೋನ್ ಮಾಡಿದ್ರಲ್ಲ, ಫೋನ್ ಮಾಡಿದ್ರೆ ಇಲ್ಲಪ್ಪ ನಾನು ಬೇರೆ ಯಾವ್ದೊಂದು ಕಾಲೇಜ್ ಒಳಗೆ ಮಾಡ್ತಾ ಇದ್ದೆ ಸರ್, ಅಲ್ಲಿಗೆ ಬರ್ತೀವಿ ಸರ್, ನಾಳೆ ಬೆಳಿಗ್ಗೆ ನೀವು ಇರ್ತಿರಲ್ಲ ಅಂತ. ನಾನು ಯಾಕೆ ಅಂತಂದೆ, ಇಲ್ಲ ಸರ್ ಸ್ವಲ್ಪ ಬೆಟ್ಟ ಹೋಗಿ ಸರ್, ನಾನು ಕಾಲೇಜ್ನಾಗ ಇಲ್ಲ ಅಂತ, ಬೇರೆ ಒಂದು ಕಾಲೇಜ್ ಇತ್ತು, ಅನಿವಾರ್ಯ ಕಾಲೇಜ್ ರಿಸೈನ್ ಮಾಡಿದ್ವಿ.